ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಮೊಹರಂ ಹಬ್ಬದ ಸ್ಪೆಷಲ್ ಸ್ವೀಟ್ನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇದನ್ನು ಹೆಚ್ಚಾಗಿ ಮೊಹರಂ ಹಬ್ಬದಲ್ಲೇ ಮಾಡ್ತಾರೆ, ಹಾಗೆ ಏನಾದರೂ ಹರಕೆ ಹೊತ್ಕೊಂಡ್ರೆ ಕೂಡ ಈ ಸ್ವೀಟ್ನ ಮಾಡ್ತಾರೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ನಾನು ಹಂಚಿನಲ್ಲಿ 2 ಕಪ್ ಆಗುವಷ್ಟು ಹುರ್ಗಡ್ಲೆನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಕಲರ್ ಏನು ಚೇಂಜ್ ಆಗೋದು ಬೇಡ, ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಹಾಗೆ 2 ಕಪ್ ಆಗೋಷ್ಟು ನಾನು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಬೇಕಾದರೆ ನೀವು 1 ಕಪ್ ಆದರೂ ತೊಗೋಬೋದು. ನಿಮ್ಮ ಎಷ್ಟು ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ ಅಷ್ಟನ್ನು ನೀವು ತೊಗೋಬೋದು. ಹಾಗೆ ನಾನು ಒಂದು ಸ್ವಲ್ಪ ಗಸಗಸೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಗಸಗಸೆನ ನಾನು ಇದನ್ನು ಫುಲ್ ಏನು ಯೂಸ್ ಮಾಡಲ್ಲ, ಬಿಸಿ ಮಾಡಿ ನಾನು ಸ್ವಲ್ಪ ರೋಸ್ಟ್ ಮಾಡಿ ಇದನ್ನು ಅದೇ ತವಾದಲ್ಲಿ ಇದನ್ನು ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಬನ್ನಿ, ಇವಾಗ ನಾನು ಮನೆಯಲ್ಲಿ ಏನು ಗೋಧಿ ತಂದು ಏನು ಗಿರಣಿ ಹಾಕಿಸ್ತಾರಲ್ವ, ಆ ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಆದಷ್ಟು ಮನೆಯಲ್ಲಿರೋ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ. ನಾನು ಒಂದು 1/4 kg ಆಗುವಷ್ಟು ಹಿಟ್ಟನ್ನು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಚಪಾತಿ ಹದಕ್ಕೆ ಇದನ್ನು ನಾನು ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಚಪಾತಿ ಹದಕ್ಕೆ ಇದನ್ನು ಸಾಫ್ಟಾಗಿ ಒಂದು ಸ್ವಲ್ಪ ಕಲಿಸ್ಕೋಬೇಕು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ನಾನು 1-2 ಕುಡಿಕೆ ಬೆಲ್ಲನ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಥರ ಮಾಡಿ ಇದನ್ನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕರಗಿಸೋಕೆ ಇಟ್ಕೊತಾ ಇದ್ದೀನಿ ಒಲೆ ಮೇಲೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ 1 ಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ ಒಂದು 4 ಏಲಕ್ಕಿನ ನಾವು ಪೌಡರ್ನ ಮಾಡಿ ಇಟ್ಕೊತಾ ಇದ್ದೀನಿ. ಬನ್ನಿ, ಇವಾಗ ಏನು ಈ ಹುರ್ಗಡ್ಲೆನ ಹುರ್ಕೊಂಡಿದ್ವಲ್ಲ ಇದನ್ನು ಪೌಡ್ರು ಈ ರೀತಿ ಮಾಡಿಕೊಂಡು ಒಂದು ಬಟ್ಲಿಗೆ ನಾನು ತಗೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಸೋಂಪು ಏಲಕ್ಕಿ ಪುಡಿ 1 ಸ್ಪೂನ್ ಆಗುವಷ್ಟು, ಹಾಗೆ ಗಸಗಸೆ ನಾನು 1.5 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು, ಬೇಗನೆ ಕೂಡ ಆಗುತ್ತೆ. ಜಸ್ಟ್ ಮನೆಯಲ್ಲಿರುವ ಸಾಮಗ್ರಿನ ಉಪಯೋಗಿಸ್ಕೊಂಡು ಈ ಸ್ವೀಟ್ನ ಮಾಡ್ಕೋಬೋದು. ಈ ರೀತಿ ಮಿಕ್ಸ್ ಆದಮೇಲೆ ನಾನು ಸಣ್ಣದಾಗಿ ಈ ರೀತಿ ಬೆಲ್ಲನ ಈ ರೀತಿ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಈ ಕೊಬ್ಬರಿ ಕಾಯಿ ತುರಿ ಇರುತ್ತಲ್ವ ಅದರಿಂದ ಕೂಡ ಈ ಬೆಲ್ಲನ ಈ ರೀತಿ ಸಾಫ್ಟಾಗಿ ಈ ರೀತಿ ಎಲ್ಲೂ ಕೂಡ ಗಂಟುಗಳು ಇಲ್ಲದೇ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇಲ್ಲೇ ಜಾಸ್ತಿ ಟೈಮ್ ಹಿಡಿಯೋದು. ಒಂದು ಸ್ವಲ್ಪ ಬೆಲ್ಲದ ಎಲ್ಲೂ ಕೂಡ ಸಣ್ಣ ಸಣ್ಣ ಉಂಡೆಗಳು ಇಲ್ಲದೇ ಇರೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಿಹಿನ ಇಲ್ಲಿ ನೀವು ಬೆಲ್ಲನ ಹಾಕ್ಕೋಬೋದು. ಬನ್ನಿ, ಇವಾಗ ಏನು ನಾವು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ವಲ್ಲ ಈ ರೀತಿ ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆದಷ್ಟು ಈ ಹಿಟ್ಟನ್ನ ಈ ಸಣ್ಣ ಗೋಲಿ ಗುಂಡಿರುತ್ತಲ್ವ ಆ ರೀತಿಯಲ್ಲಿ ಸಣ್ಣ ಪೇಡನ ತಗೋಬೇಕು. ಅದಕ್ಕೆ ನೀವು ಬೇಕಾದರೆ ಹಿಟ್ಟು ಕೂಡ ಹಾಕಿ ಇದನ್ನು ಈ ರೀತಿ ಸಣ್ಣ ಹಪ್ಪಳ ಥರ ರೌಂಡಾಗಿ ಮಾಡ್ಕೋಬೋದು. ಅಥವಾ ನೀವು ಈ ಅಡುಗೆ ಎಣ್ಣೆ ಕೂಡ ಹಾಕಿ ಈ ರೀತಿ ಸ್ವಲ್ಪ ತೆಳುವಾಗಿ ಇದನ್ನು ಈ ರೀತಿ ಲಟ್ಟಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಆಗುವಷ್ಟು ಏನು ಈ ಹುರ್ಗಡ್ಲೆ ಮಿಶ್ರಣ ಇದೆಯಲ್ಲ ಇದನ್ನು ಒಂದು ಸ್ವಲ್ಪ ಈ ರೀತಿ ಹಾಕಿ ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆ ಆವಾಗ ಐಡಿಯಾ ಸಿಗುತ್ತೆ. ಈ ರೀತಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಬೇಕಾದರೆ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಬೇಕಾದರೆ ನೀರು ಕೈಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ, ಎಲ್ಲೂ ಕೂಡ ಉಚ್ಚೋದಿಲ್ಲ. ಸ್ವಲ್ಪ ನೀರು ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ಒಗ್ಗರಣೆನ ಕೊಡೋಣ. ಹಾಗೆ ನಾನು ಒಂದು ಪಾತ್ರೆಗೆ ಒಂದು 2-3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದು ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಒಣ ಕೊಬ್ಬರಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಏನಾಗಲೇ ನಾವು ಇತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು 2-3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ 1 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಏನು ಬೆಲ್ಲದ ಪಾಕ ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೆಲವೊಬ್ಬರು ಡೈರೆಕ್ಟಾಗಿ ಬೆಲ್ಲನ ಹಾಕ್ತಾರೆ. ನಾನೇನಾದರೂ ಕಸ ಏನಾದರೂ ಇರ್ಬೋದು ಅಂತ ಅದನ್ನು ಪಾನಕನ ರೆಡಿ ಮಾಡ್ಕೊಂಡಿದ್ದೆ. ಹಿಂದೆನೇ ಇದೆ ಕಲರ್ ಚೇಂಜ್ ಆಗೋ ಮುಂಚೆನೇ ಈ ಬೆಲ್ಲದ ಪಾಕನ ಈ ಸೋಸೋದು ಇರುತ್ತಲ್ಲ ಅದರಿಂದ ನಾನು ಸೋಸ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ಹಾಕಿ, ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ನಾನು ಏನು ಬೆಲ್ಲದ ಪಾಕನ ಇದಕ್ಕೆ ಹಾಕಿದ ಕೂಡಲೇ ನಾನು 1-2 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಿಹಿಗೆ ತಕ್ಕಂತೆ.
ತುಂಬಾ ಸಖತ್ತಾಗಿರುತ್ತೆ. ಆದಷ್ಟು ಭಾಳಷ್ಟು ಜನ ಇದನ್ನು ಮೊಹರಂ ಹಬ್ಬದಲ್ಲಿ ಅಥವಾ ಏನಾದರೂ ಹರಕೆ ಏನಾದರೂ ತೀರಿಸೋದಿದ್ರೆ ಜಾಸ್ತಿ ಇದನ್ನು ಹಾಕ್ತಾರೆ. ಹಾಗೆ ನಾನು 1-2 ಸ್ಪೂನ್ ಆಗುವಷ್ಟು ಈ ಮಿಶ್ರಣನ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಬೆಲ್ಲದ ಮಿಶ್ರಣ ಏನಾಗಲೇ ಮಾಡ್ಕೊಂಡಿದ್ವಲ್ಲ ಅದನ್ನು 1-2 ಸ್ಪೂನ್ ಹಾಕೋದ್ರಿಂದ ಇನ್ನೂ ಸಖತ್ತಾಗಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಈ ಸೋಂಪು ಏಲಕ್ಕಿ ಪುಡಿ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ. ಹಾಗೆ ಇದನ್ನು ಒಂದೊಂದಾಗಿ ಈ ರೀತಿ ಪಾಕದಲ್ಲಿ ಬಿಟ್ಟು ಲೋ ಫ್ಲೇಮಲ್ಲಿ ಆದಷ್ಟು ಒಂದು 10-15 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ ಅಥವಾ ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಹಾಗೆ ಇದು ಬೇಯ್ದಿದೆ ಇಲ್ವಾ ಅಂತ ನೋಡೋದಕ್ಕೆ ನೀವು ಒಂದನ್ನು ಈ ರೀತಿ ತೆಗೆದುಬಿಟ್ಟು ಸ್ವಲ್ಪ ಹಿಚಕಿ ನೋಡಿದರೆ ಅದು ಕಟ್ಟಾಗಬೇಕು. ಹಾಕಿದರೆ ಪರ್ಫೆಕ್ಟಾಗಿ ಇದು ರೆಡಿಯಾಗಿದೆ ಅಂತ ಅರ್ಥ. ಒಮ್ಮೆ ಮಾಡಿ ನೋಡಿ, ಪದೇ ಪದೇ ಮಾಡ್ತಾನೆ ಇರ್ತೀರ, ಅಷ್ಟು ರುಚಿ ಇರುತ್ತೆ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ.